ಕೊಚ್ಚಾಕೋದೇನಕ್ಕೆ ಸರ್? ಸುಟ್ಟಾಕ್ಬಿಟ್ರೆ ಸಾಕಲ್ವಾ? ಬೇಡ, ನನ್ನ ಕಣ್ಣು ಮುಂದೆನೆ ನನ್ನ ಸೇಡು ತಣ್ಣಗಾಗೋ ಥರ ಅವನ ಕತ್ತನ್ನ ಕೊಚ್ಚಿ 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 ಸಾಯಿಸ್ಬೇಕು. ಯಾವಾಗ ಸಾಯಿಸ್ಬೇಕು ಸರ್? ಈಗಾಗತ್ತಾ? ಹೋಗ್ಲಿ, 1 ಗಂಟೆಲಿ. ಇಲ್ಲ, ರಾತ್ರಿ ಆಗುತ್ತಾ? ಈಗಲೇ ಹೋಗೋಣ. ಇವತ್ತಾಗಲ್ಲ ಸರ್. ನಮ್ಮ ಮನೇಲಿ ನನ್ನ ಮಗಳು ಬರ್ತಡೇ ಪಾರ್ಟಿ ಇದೆ. ಮಗಳು? ಹುಡುಗಿ ವಯಸ್ಸೆಷ್ಟು? 17 ವರ್ಷ. ಹ್ಯಾಪಿ ಬರ್ತ್ಡೇ ಹೇಳ್ತೆ ಅಂತ ಹೇಳು. ಹೇಳ್ತೀನಿ ಸರ್. ಬ್ಯಾಗಲ್ಲ 5 ಲಕ್ಷ ಇದೆ. ನಾಳೆ ಫೋನಲ್ಲಿ ಟಚಲ್ಲಿರು. ಬರ್ತೀನಿ ಸರ್. ಮನೆಗ ಮಾಧವ, ಮನೆಗೇನಾ? ನಮ್ರತಾ ವಿಷಯದಲ್ಲಿ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅವನ್ನ ಸಾಯಿಸ್ಬೇಕು ಅಂತ. ನಮ್ರತಾ ಮುಂದೆನೆ ಈ ಊರ್ ಸೆಂಟ್ರಲ್ಲಿ ಎಲ್ಲರೂ ನೋಡ್ತಿರುವಾಗ್ಲೇ ಈ ಮರ್ಡರ್ ನಡೆದ ಮೇಲೆ ಪೊಲೀಸ್ ನನ್ನ ಅರೆಸ್ಟ್ ಮಾಡ್ಬೋದು, ನನಗೆ ಜೈಲ್ ಶಿಕ್ಷೆ ಆಗ್ಬೋದು, ಈ ಊರಿನ ಜನ ನನ್ನ ಬಗ್ಗೆ ಏನೇನೋ ಮಾತಾಡ್ಕೋಬಹುದು. ನೀನು ಧೈರ್ಯವಾಗಿರ್ಬೇಕು ವನಜ. ಅವನನ್ನು ಸಾಯಿಸಿದ್ರೆ ನಮ್ರತ ವಾಪಸ್ ಮನೆಗೆ ಬರ್ತಾಳ? ಅವನ್ ಬರೀ ನಮ್ಮ ಆಸ್ತಿಗೋಸ್ಕರ ಮಾತ್ರನೇ ನಮ್ರತಾ ಜೊತೆ ಪ್ರೀತಿ ನಾಟಕ ಆಡಿ ಮದುವೆ ಮಾಡ್ಕೊಂಡಿದ್ದಾನಂತ ನಿನಗೆ ಗೊತ್ತಲ್ವಾ? ನಾನು ನೀನು ಬದುಕಿರೋವರೆಗೂ ಮಾತ್ರ ನಮ್ರತಾಗೇನೇ ಆದ್ರೂ ನಾವು ಅವನಿಂದ ಕಾಪಾಡ್ಕೋಬಹುದು. ನಾವು ಹೋದ್ಮೇಲೆ ಅವನು ಈ ಆಸ್ತಿಗೋಸ್ಕರ ಖಂಡಿತ ನಮ್ರತಾಗ ಹಿಂಸೆ ಕೊಡ್ತಾನೆ ಅಂತ ನನಗೆ ಭಯ ಆಗ್ತಿದೆ. ಅವನು ಕೆಟ್ಟವನು ಅಂತ ಎಷ್ಟು ಹೇಳಿದ್ರು ನಮ್ಮ ಮಗಳು ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಒಬ್ಬ ತಂದೆ ಆಗಿ ನನ್ನ ಮಗಳ ಭವಿಷ್ಯಕ್ಕೋಸ್ಕರ ತಗೊಂಡಿರೋ ನಿರ್ಧಾರ ಇದು. ಅದಕ್ಕೆ ಅವನ್ನ ಸಾಯಿಸ್ಲೇಬೇಕು. ನಾನೇನೇ ಮಾಡಿದ್ರು ನಮ್ರತಾ ಒಳ್ಳೇದಕ್ಕೋಸ್ಕರ ಮಾಡ್ತೀನಿ ಕಣೆ. ಅವನು ಹೋದ್ಮೇಲಾದ್ರೂ ಯಾವತ್ತೋ ಒಂದು ದಿನ ನಮ್ರತಾ ಅವನ ನಿಜ ಸ್ವರೂಪ ತಿಳ್ಕೊಂಡು ನನ್ನ ಅರ್ಥ ಮಾಡಿಕೊಂಡು ಮತ್ತೆ ನಮ್ಮ ಮನೆಗೆ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗೆ ದೃಢವಾಗಿದೆ ವನಜ. ನಗರವೇ ಬೆಚ್ಚಿ ಬೀಳುವಂತಹ ಹತ್ಯೆಯಾಗಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ಪ್ರವೀಣ್ ಎಂಬಾತನನ್ನು ದಾರುಣವಾಗಿ ಹತ್ಯೆ ಮಾಡಿದ್ದಾನೆ. ಈ ಕೊಲೆಯ ಹಿಂದೆ ಪ್ರವೀಣನ ಪ್ರೇಮ ವಿವಾಹವೇ ಕಾರಣವೆಂದು ಪೊಲೀಸರು ಶಂಕಿಸಿದ್ದಾರೆ. ಪ್ರವೀಣ್ ಇತ್ತೀಚೆಗಷ್ಟೇ ನಮ್ರತಾ ಎನ್ನುವ ಹುಡುಗಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಾನೆಂದು ತಿಳಿದು ಬಂದಿದೆ. ನಮ್ರತಾ ತಂದೆಗೆ ಪ್ರೇಮ ವಿವಾಹವು ಇಷ್ಟವಿಲ್ಲದ ಕಾರಣ ಅವರಿಬ್ಬರನ್ನು ದೂರ ಮಾಡುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಿದ್ದರು ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಏನೇ ಮಾಡಿದರೂ ಇಬ್ಬರನ್ನು ದೂರ ಮಾಡಕ್ಕಾಗದೆ ನಮ್ರತಾ ತಂದೆ ಮಾಧವರಾವ್ ಪ್ರವೀಣನ್ನು ಕೊಲೆ ಮಾಡಿಸಿರಬಹುದೆಂದು ಪೊಲೀಸರು ಅನುಮಾನಿಸಿದ್ದಾರೆ.
ಇದು ಮರ್ಯಾದೆ ಹತ್ಯೆಯೋ ಅಥವಾ ದುಡ್ಡಿನ ದರ್ಪದಿಂದ ಮಾಡಿರುವಂತಹ ಕೊಲೆಯೋ? ಸ್ವಂತ ಹಳಿಯನನ್ನೇ ಹತ್ಯೆ ಮಾಡಿಸಿದ ಈ ಕ್ರೂರಿ ತಂದೆ ಆ ಕೊಲೆಯಿಂದ ಸಾಧಿಸಿದ್ದಾದರೂ ಏನು? ಹಸಿವಾಗ್ತಿದೆ. ತನ್ನ ಮಗಳನ್ನು ವಿಧವೆ ಮಾಡಿದ್ದ. ಕೂತು ಬಗೆಹರಿಸುವ ಊಟ ಬಡಿಸು. ವಿಷಯವನ್ನು ತನ್ನ ಮೂರ್ಖತನದಿಂದ, ತನ್ನ ಅಹಂಕಾರದಿಂದ ಮಾಧವರಾವ್ ತನ್ನ ಅಳಿಯನನ್ನು ಸಾಯಿಸಿದ್ದು ಸರಿಯೇ? ಮಗಳ ಮದುವೆಯಾಗಿ ವರ್ಷವೇ ಕಳೆದಿಲ್ಲ, ಎಂಥ ಘೋರ ಕೃತ್ಯ ನಡೆದಿದೆ. ಈ ಕೊಲೆ ವನಜ, 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 ಹಸಿವಾಗ್ತಿದೆ ಅಮ್ಮ, ಊಟಕ್ಕೆ ಬಡಿಸು. ಮತ್ತೆ ನಿನ್ ಕೈ ಅಡುಗೆ ಯಾವಾಗ ಊಟ ಮಾಡ್ತೀನೋ? ಕೂತ್ಕೋ, ಬಡಿಸಮ್ಮ. ಎಷ್ಟೆಷ್ಟು ನೋಡಿಲ್ವೇ ನಾವು? ಅಳಬೇಡ. ನಮ್ರತ ವಾಪಸ್ ಮನೆಗೆ ಬಂದೇ ಬರ್ತಾಳೆ. ಮರ್ತೋಗ್ತೀನೋ ಏನೋ. ಸೊಪ್ಪಿನ ಬೇಳೆ ಮಾಡಿದ್ಯಾ? ನಮ್ರತ ರೂಮ್ ಎಲ್ಲ ಕ್ಲೀನ್ ಮಾಡಿಸಿಡು. ಅಲ್ಲೇನು ತಿಂದಿರ್ತಾಳೋ ಏನೋ, ಅವಳಿಗಿಷ್ಟ ಇರೋ ಪಲ್ಯಗಳೆಲ್ಲ ಮಾಡು. ಚೆನ್ನಾಗಿದೆ. ನೀರು, ಉಪ್ಪಿ. ನಾನು ಜೈಲಲ್ಲಿರುವಾಗ ನನ್ನ ಬಂದು ಭೇಟಿ ಮಾಡಬೇಡ. ನಿಂಗೆ ತಡ್ಕೊಳಕ್ಕಾಗಲ್ಲ. ನಮ್ರತೆಗೆ ಗಂಡು ಮಗು ಆದ್ರೆ ನನ್ನ ತಂದೆ ಹೆಸರಿಡು. ಹೆಣ್ಮಗು ಹುಟ್ಟಿದ್ರೆ ನಿಮ್ಮ ತಾಯಿ ಹೆಸರಿಡು. ಹಾ, ಮರ್ತು ಬಿಟ್ರೆ ಕಷ್ಟ. ಬಿಸ್ನೆಸ್ ವಿಷಯಗಳೆಲ್ಲ ನೀನೇ ಹತ್ರ ಇದ್ದು ನೋಡ್ಕೋಬೇಕು. ನಮ್ಮ ಮೇಲೆ ತುಂಬಾ ಜನರ ಜೀವನ ಆಧಾರವಾಗಿದೆ. ಮಾಧವ್ ಸರ್, ಬಂದೆ ಸರ್. ಈ ದಿನ ನಗರವನ್ನೇ ನಡುಗಿಸುವಂತಹ ದಾರುಣ ಹತ್ಯೆ ನಡೆದಿದೆ. ಇದು ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸಿದೆ. ಈ ಕೊಲೆ ಹಿಂದೆ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂಥ ಮಾಧವರಾವ್ ಅವರ ಕೈವಾಡವಿದೆ ಎಂದು ಪೊಲೀಸರು ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಹೆಸರಲ್ಲಿ, ಮರ್ಯಾದೆ ಹೆಸರಲ್ಲಿ ಸ್ವಂತ ಅಳಿಯನನ್ನೇ ಕೊಂದು ಇಂತಹ ಕ್ರೂರ ತಂದೆಯಾಗುತ್ತಾರೆಂದು ಯಾರೂ ಊಹಿಸಿರಲಿಲ್ಲ. ಮಾಧವರಾವ್, ಮಾಧವರೇ, ನಿಮ್ ಮಗಳಂದ್ರೆ ನಿಮ್ಗೆ ಇಷ್ಟ ಇರ್ಲಿಲ್ವಾ? ನಿಮ್ ಅಳಿಯನನ್ನೇ ಸಾಯಿಸುವಂತ ಅವಶ್ಯಕತೆ ಏನಿತ್ತು? ನೀವ್ ಯಾಕಿಷ್ಟು ಮೌನವಾಗಿದ್ದೀರಾ? ಮಾಧವರೇ, ಮಾತಾಡಿ. ಮೀಡಿಯಾದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಮಾಧವರೇ, ಉತ್ತರ ಹೇಳಿ. ಮೌನವಾಗಿರೋದ್ರಿಂದ ಸತ್ಯ ಸುಳ್ಳಾಗುತ್ತೆ ಅನ್ಕೊಂಡಿದ್ದೀರಾ? ಯುಗ ಕಳೆದ್ರು, ಕಾಲ ಕಳೆದ್ರು ಮನುಷ್ಯನ ಜಾತಿ ಹುಚ್ಚು ಇನ್ನು ಬೆಳೀತಾನೆ ಇದೆ. ಇದಕ್ಕೆ ಕಾರಣ ಯಾರು? ಏಕೆ ಸೊಸೈಟಿ ಹೀಗಾಗ್ತಾ ಇದೆ? ಈ ತರ ಕೃತ್ಯಗಳಿಗೆ ಕೊನೆ ಇಲ್ವಾ? ಕ್ಯಾಮ್ರಾಮ್ಯಾನ್ ರೇಣುಕೇಶ್ ಜೊತೆ ಗಾಯತ್ರಿ. ಆ ಮಾಧವರಾವ್ ಇಂಥ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಾನು ಪ್ರವೀಣ್ ಮದ್ವೆ ಆಗೋದು ಅವ್ರಿಗೊಂಚೂರು ಇಷ್ಟ ಇರ್ಲಿಲ್ಲ. ಇದನ್ನ ಅವ್ರ ಪ್ರತಿಷ್ಠೆಗೋಸ್ಕರ ತಗೊಂಡ್ರು. ಅದಕ್ಕೆ ನಡು ರೋಡಲ್ಲೇ ಎಲ್ಲರೂ ನೋಡ್ತಿರುವಾಗ ನನ್ನ ಕಣ್ ಮುಂದೆನೆ ನನ್ನ ಹಸ್ಬೆಂಡ್ನ ಸಾಯಿಸ್ಬಿಟ್ರು. ಇಂಥ ನರಹಂತಕರಿಗೆ
ಮರಣದಂಡನೆ ಕೂಡ ಚಿಕ್ಕ ಶಿಕ್ಷೆ. ಕಾನೂನಲ್ಲಿ ಇದಕ್ಕಿಂತ ದೊಡ್ಡ ಶಿಕ್ಷೆ ಇದ್ರೆ ಕೊಡ್ಬೇಕು ಅಂತ ನಾನು ಕೋರ್ಟ್ನ ಕೇಳ್ಕೊತಿದ್ದೀನಿ.